ವೆಲ್ಕಮ್ ಬ್ಯಾಕ್ ಟು ಮನು ಸಂಹಿತ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಇಂದು ನಾವು ಗಣಿತ ಪ್ರಕಾಶ 8ನೇ ತರಗತಿಯ ಭಾಗ 1ರ ಅಧ್ಯಾಯ 3 ಸಂಖ್ಯೆಗಳ ಕತೆ ಇದರ ಮುಂದುವರಿದ ಭಾಗವನ್ನ ನಾವೀಗ ಏನ್ ಮಾಡೋಣಪ್ಪ ಅಂದ್ರೆ ನೋಡೋಣ. ಈಗಾಗಲೇ ನಾವು 2 ವಿಡಿಯೋಗಳನ್ನ ನೋಡಿದೀವಿ. ಕಂಡುಹಿಡಿಯಿರಿ ಅಂದ್ರೆ 68ನೇ ಪೇಜ್ ಅಂತ ನಾವೇನ್ ಮಾಡಿದೀವಪ್ಪ ಅಂದ್ರೆ ಈಗಾಗಲೇ ನೋಡಿದೀವಿ. ಇನ್ನ 68ನೇ ಪೇಜ್ ಏನ್ ನೋಡಿದೀವಪ್ಪ ಅಂದ್ರೆ ಕಂಡುಹಿಡಿಯಿರಿ ನೋಡಿದೀವಿ. ಇನ್ನು ಮುಂದಿನ ಭಾಗ ಏನಪ್ಪ, ಆಧಾರ ಎನ್ ವ್ಯವಸ್ಥೆಯ ಅನುಕೂಲಗಳು. ಇಲ್ಲಿಯಾಗೋ ಕೆಲವೊಂದಷ್ಟು ವಿವರಣೆಗಳು ಕೊಟ್ಟಿದಾರ. ಯಾಕೆ ಇದು ಈಜಿಪ್ಟಿಯನ್ ಸಂಖ್ಯೆ ಒಳಗ ಇದು 10 ಸೂಚಿಸಿದ್ರ ಇವು ಒಂದೊಂದನ್ನ ಸೂಚಿಸ್ತಾವ ಅನ್ನೋದನ್ನ ನಾವು ನೋಡಿದೀವಿ. ಒಂದು ಉದಾಹರಣೆ ಕೊಟ್ಟಾರ, ಯಾವ ರೀತಿಯಾಗಿ ಕೂಡ್ಬೇಕು ಅನ್ನೋದನ್ನ. ಇದೊಂದು ಎಕ್ಸಾಂಪಲ್ ನ ನೀಡಿದಾರ. ಹೆಗ್ಗುರುತುಗಳನ್ನ ಯಾವ ರೀತಿಯಾಗಿ ತೆಗೆದುಕೋಬೇಕು, ಈ ರೀತಿಯಾಗಿ ಹೆಗ್ಗುರುತುಗಳನ್ನ ತಗೊಂಡು ಕೂಡಿಸ್ಬೇಕು ಅಂತಂದಾರ. ಈಗ ನಾವು ಏನ್ ಮಾಡೋಣಪ್ಪ ಅಂದ್ರೆ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ ಅಂದ್ರೆ ಕಂಡುಹಿಡಿಯಿರಿ. ಈ ಕಂಡುಹಿಡಿಯಿರಿ ನೋಡೋಣ. ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡುವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಅನ್ನು ಕೊಡಿ. ನೋಡಿ ವಿದ್ಯಾರ್ಥಿಗಳಲ್ಲಿ, ಈ ಸಿಂಬಲ್ ಅನ್ನ ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ ಹಾಗೆ ಇದು 1000ನ ಸೂಚಿಸುತ್ತೆ. ಇಲ್ಲಿ ಏನ್ ಮಾಡಿದಾರ, 9 ಈ ಕಮಲದ ಸಿಂಬಲ್ಗಳನ್ನ ಇದಾವ. ಇನ್ನ ಈ ಸಿಂಬಲ್ 100ನ್ನ ಸೂಚಿಸುತ್ತೆ, ಅದ್ರ 10 ಘಾತ 2. ಇಲ್ಲಿ 6 ಇದಾವ. ಇದು 1ನ್ನ ಸೂಚಿಸುತ್ತೆ, ಗೆರೆ. ಇಲ್ಲಿ 8 ಇದಾವ. ಮತ್ತು ನೋಡಿ ಇಲ್ಲಿ 5 100 ಇದಾವೆ, ಹಾಗೆ 7 1ಗಳಿದಾವ. ಇವುಗಳನ್ನ ಏನ್ ಮಾಡಿ ಅಂದಾರ, ಈಜಿಪ್ಟ್ ಅಂಕೆಗಳನ್ನ ಕೂಡಿ ಅಂದಾರ. ಇವುಗಳನ್ನ ನಾವು ಕೂಡಿಸೋಣ. ಹೇಗೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಮೊದಲು ಇವು 9 ಇದಾವ. ಎಷ್ಟಿದಾವ? 9 ಇದಾವ. ಇಲ್ಲಿ ನೋಡಿ, ಮೊದಲು ಎಷ್ಟಿದ್ದು ಈ ಲೆಕ್ಕದಲ್ಲಿ ನಿಮಗೆ ನೋಡಿ ಗೊತ್ತಾಕತಿ. 6 ಇದ್ದು, ಆ ಕಡೆ 5. ಇವು 6 ಮೊದಲಿನ ಆಯ್ತು, ಇವು 5. ಹಾಗಿದ್ರ ಇದ್ರೊಳಗೆ ನಾವು ನಮಗ್ ಗೊತ್ತಿದೆ ಲೆಕ್ಕವನ್ನು ಮಾಡುವ ಕ್ರಮ. ಮೊದಲು ಈ 10ನ್ನ ಒಂದು ಗುಂಪು ಮಾಡ್ಕೊಳ್ಳೋಣ. ಈ 10ನ್ನ ಒಂದು ಗುಂಪು ಮಾಡಿದಾಗ ಅದೇನಾಗುತ್ತೆ, ಜಂಪ್ ಆಗಿ 1000 ಸ್ಥಾನಕ್ಕೆ ಬರುತ್ತೆ. ಎಷ್ಟು ಬರುತ್ತೆ? 1000 ಸ್ಥಾನಕ್ಕೆ. ಹಾಗೆ ಇಲ್ಲಿ ನೋಡಿ 2 3 4 5 6 7 8 9 10. ಈ 10ರದೊಂದು ಗುಂಪು ಆಯ್ತು. ಈ 10ರದನ್ನ ಒಂದು ಗುಂಪು ಮಾಡೋಣ. ಅಂದ್ರೆ ಇಲ್ಲಿ ಜಂಪ್ ಆಗಿ ಏನ್ ಬಂತು, ಒಂದು 10 ಬಂತು. 10. ಇವು ಉಳಿದಿದ್ದು 5 ಬಿಡಿ ಸ್ಥಾನದಲ್ಲಿ ಉಳಿತಾವ. ಅಂದ್ರೆ ಇದರ ಆನ್ಸರ್ ನಾವ್ ಹೆಂಗ್ ಬರಿಬಹುದಪ್ಪ ಅಂದ್ರ, ಇದರ ಆನ್ಸರ್ ಅನ್ನ ನಾವ್ ಯಾವ ರೀತಿಯಾಗಿ ಬರಿಬಹುದು ಅನ್ನೋದನ್ನ ಇಲ್ಲಿ ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ 9 ಇದ್ದಾಗ ಇಲ್ಲಿ ಬಂತು. ಈಗ ಏನಾಗುತ್ತೆ, ಫಸ್ಟ್ ಇಲ್ಲಿ ನೋಡೋಣ. ಈ 10 ಬಿಡಿಗಳು ಸೇರಿ 10 1ಗಳು ಸೇರಿ ಏನಾಗುತ್ತೆ, ಒಂದು 10 ಗುಂಪು ಆಗುತ್ತೆ. 10 ಘಾತ 0 10 ಘಾತ 1 ಬರುತ್ತೆ. ಹಾಗೆ ಬಿಡಿಯಲ್ಲಿ ಎಷ್ಟು ಉಳಿತೆ, 5 1ಗಳು ಉಳಿತಾವ. ಎಷ್ಟು ಉಳಿತಾವ? 1 2 3 1 2. ಇನ್ನ 10ರ ಸ್ಥಾನದಲ್ಲಿ ಒಂದು 10 ಬರುತ್ತೆ. 10 ಬರುತ್ತೆ. ಇನ್ನು ಈ ಸ್ಥಾನಕ್ಕೆ ಬರೋಣ. ನೋಡಿ, ಇಲ್ಲಿ 1 2 3 4 5 6 7 8 9 10 11 ಇದಾವ. ಅದರಲ್ಲಿ ಏನಾಗುತ್ತೆ, ಒಂದು ಜಂಪ್ ಆಗಿ ಒಂದು 1000 ಸ್ಥಾನಕ್ಕೆ ಜಂಪ್ ಆಗುತ್ತೆ. ಏನಾಗುತ್ತೆ, ಒಂದು 1000 ಎಕ್ಸ್ಟ್ರಾ ಆಗುತ್ತೆ. ಆಗ 1000ದಾಗ ಇಲ್ಲಿ ಎಷ್ಟು ಉಳಿಯುತ್ತೆ, 1 ಮಾತ್ರ ಉಳಿಯುತ್ತೆ, 100. ಹಾಗಿದ್ರೆ ಇದರ ಮೌಲ್ಯವನ್ನು ನಾವು ಏನ್ ಹೇಳೋದಪ್ಪ ಅಂದ್ರೆ 10,000 ಪ್ಲಸ್ 100 ಪ್ಲಸ್ 10 ಪ್ಲಸ್ 5 ಇಸ್ ಈಕ್ವಲ್ ಟು 10,115 ಅಂತೇಳಿ ನಾವು ಇದರ ಮೌಲ್ಯವನ್ನ ಹೇಳ್ಬೋದು. ಇನ್ನ ಸೆಕೆಂಡ್ ನೋಡೋಣ, ನೆಕ್ಸ್ಟ್ ಲೆಕ್ಕವನ್ನ. ಇಲ್ಲಿ ನೋಡಿ, ಒಂದು 1000 ಇದೆ. 1000 ಆದ ನಂತರ 10ಗಳಿವೆ. 1 2 3 4 5 6 7 8 10ಗಳದಾವ. ಇಲ್ಲಿ 4 10 ಅದಾವ. ಇಲ್ಲಿ ಏನಿದಾವ, 1ಗಳದಾವ. 1 2 3 4 5 6 1ಗಳದಾವ. ಇಲ್ಲಿ ನಾವು ಮುಖ್ಯವಾಗಿ ಕೂಡಿಸ್ಬೇಕಾಗಿದ್ದು ಏನ್ ಬರುತ್ತೆ, 10ಗಳನ್ನ ಕೂಡಿಸ್ಬೇಕಾಗುತ್ತೆ. ನೋಡೋಣ ಅದನ್ನು. ನೋಡಿ, ಇಲ್ಲಿ ಒಂದು 1000ವಿದೆ. ಹಾಗೆ ಮುಂದೆ ಎಷ್ಟಿದಪ್ಪ ಅಂದ್ರೆ 8 100ಗಳದಾವ. 1 2 3 4 5 6 7 8 ಇದಾವ. ಮತ್ತ ಇದಕ್ಕೆ ಪ್ಲಸ್ ಏನ್ ಮಾಡಂದಾರ, 1 2 3 1 4 1 1 1 1 1 1 ಅಂದ್ರೆ 6 1ಗಳದಾವ. ಇವುಗಳನ್ನ ಕೂಡಿಸ್ಬೇಕಾದ್ರೆ ಈಗಾಗಲೇ ನಾವು ಮಾಡ್ಕೊಂಡಾಗೆ ಇದು ಇಂತೂ ಸಪರೇಟ್ ಇದೆ, ಇದನ್ನೇನು ಟಚ್ ಮಾಡಬಾರ್ದು. ಇನ್ನ ಈ 10ಗಳು 10 ಗುಂಪುಗಳದಾವಲ್ಲ, ಎರಡು 1 ಮಾಡ್ಬೇಕು. 1 2 3 4 5 6 7 8 ಮೊದಲಿನದು 1 2 3 4 ಇವು ನಂತರದ್ದು. ಅದು ಇನ್ನ ಈ 1ಗಳನ್ನ ನಾವಿಲ್ಲಿ ಏನ್ ಮಾಡ್ಬೋದು, ಬರ್ಕೊಂಡ್ಬಿಡ್ಬೋದು. ಅವಾರು ಅವಷ್ಟಿದಾವೆ. ಇಲ್ಲಿ ನೋಡಿ, 1 2 3 4 5 6 7 8 9 10. ಈ 10ರದೊಂದು ಗುಂಪನ್ನು ನಾವು ಮಾಡ್ಕೋಬೇಕು. ನೋಡಿ,
ಇದನ್ನು ಬರ್ಕೋಬಹುದು ನೋಡ್ರಿ. ಈ ಚಿಹ್ನೆ ಅಂದ್ರೆ 10 ರ ಘಾತ 1 ಸೂಚಕಗಳು 10 ಸೂಚಕಗಳು ಸೇರಿದಾಗ ಒಂದು ಏನಾಗುತ್ತೆಪ್ಪ ಅಂದ್ರೆ ಒಂದು 10 ರ ಘಾತ 2 ಸೂಚಕವಾಗುತ್ತೆ. ಹಾಗಿದ್ರೆ ನಾವಿಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಇದನ್ನ ತೆಗೆದು ಇದನ್ನ ಕ್ಯಾನ್ಸಲ್ ಮಾಡಿ ನಾವೇನ್ ಮಾಡ್ಬೇಕಾಗುತ್ತೆ, 1000 ಸ್ಥಾನಕ್ಕೆ ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಹಾಗಿದ್ರೆ ಆನ್ಸರ್ ಏನಾಗುತ್ತೆ ವಿದ್ಯಾರ್ಥಿಗಳೇ, 2 ಸಾವಿರಗಳು 2 10ಗಳು 1 2 3 4 5 6 ಡಿಗ್ರಿಗಳು ಅಂದ್ರೆ 2000 ಪ್ಲಸ್ 20 ಪ್ಲಸ್ 6 2026 ಅಂದ್ರೆ ಈಗಿನ ವರ್ಷ 2026 ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎರಡನೇ ಪ್ರಶ್ನೆ ಏನಿದೆಪ್ಪ ಅಂದ್ರೆ, ನಾವು ರಚಿಸಿದ ಆಧಾರ 5ರ ಪದ್ಧತಿಯಲ್ಲಿರುವ ಕೆಳಗಿನ ಸಂಖ್ಯೆಗಳನ್ನ ಕೂಡಿ, ನಿಮಗೆ ಈಗಾಗಲೇ ಗೊತ್ತಿದೆ ವೃತ್ತ 125 ಹೇಳಿದ್ರ ಅಂದ್ರೆ 5 ರ ಘಾತ 5, ಈ ಏನಪ್ಪಾ ಅಂದ್ರೆ ಷಡ್ಭುಜಾಕೃತಿ 5 ರ ಘಾತ 2 ಹೇಳುತ್ತೆ. ಇದು 5 ರ ಘಾತ 1 ಹೇಳಿದ್ರೆ ಇದು 5 ರ ಘಾತ 0 ಅಂದ್ರೆ ಇದು 25, ಇದು 5, ಇದು 1 ಸೂಚಿಸುತ್ತೆ. ಹಾಗೆ ಇವೆರಡು ಲೆಕ್ಕ ನಾವು ಏನ್ ಹೇಳಿದಾರ, ನಾವು ರಚಿಸಿ ಆಧಾರ 5ರ ಪದ್ಧತಿಯಲ್ಲಿರುವ ಕೆಳಗಿನ ಸಂಖ್ಯೆಗಳನ್ನ ಕೂಡಿ ಅಂದಾರ. ಈಗ ನಾವು ಅವನ್ನ ಹಚ್ಕೊಂಡು ಕೂಡಿಸ್ಕೋಣ. ಈಗ ಎರಡನೇ ಲೆಕ್ಕ ಇಲ್ಲಿ ಏನಾಗುತ್ತೆ, ನಾವು ಮೊದಲು ನಾವು ಹಿಂದೆ ಲೆಕ್ಕ ಮಾಡಿದಂಗ ಇವುಗಳನ್ನ ಏನ್ ಮಾಡೋಣ, ಮೌಲ್ಯಗಳನ್ನ ಬರೆದುಕೊಳ್ಳೋಣ. ಫಸ್ಟ್ ಮೌಲ್ಯಗಳನ್ನ ಬರೆದುಕೊಳ್ಳೋಣ. 125 plus 25 plus 25 plus 5 plus 1 plus 1 ಇದೊಂದಾಯ್ತು. ಪ್ಲಸ್ 125 plus 125 plus 125 plus 25 plus 5 plus 5 plus 1 plus 1 ಇಲ್ಲಿ ನೋಡಿ ಇಷ್ಟಾಯ್ತು. ಇದನ್ನ ನಾವು ಚಿತ್ರದ ಮೂಲಕ, ಚಿತ್ರ ಸರಣಿಯ ಮೂಲಕ ಅಥವಾ ಹೀಗೆ ಇವುಗಳನ್ನ ನಾವು ಕೂಡಿಸ್ಕೊಂಡಾಗ ಎಷ್ಟಾಗುತ್ತೆ ಅನ್ನೋದು ಕೂಡ ಮೌಲ್ಯವನ್ನು ನೋಡೋಣ. ನೋಡಿ 125 150 175 180 80 81 82 182 ಆಯ್ತು. ಪ್ಲಸ್ 125 125 125 ಇಷ್ಟು 300 300 375 400 410 412 12 ಆಯ್ತು. ಈಗ ಇವುಗಳನ್ನ ನಾವು ಕೂಡಿಸ್ಬೇಕು. ಈಗ ಇವನ್ 2 ಸೇರಿ ಎಷ್ಟಾಗುತ್ತೆ ಇಲ್ಲಿ ನೋಡೋಣ. 2 2 4 1 8 9 4 1 5 594 ಆಗುತ್ತೆ. ನಾವು ಇದನ್ನ ಈ ಆಧಾರದ ಮೇಲೆ ತಗೊಳ್ಳಿ, ಇದರ ಆಧಾರದ ಮೇಲೆ ತಗೊಳ್ಳಿ. 594 ನಾವು 5 ರ ಘಾತದ ಈ ಸಿಂಬಾಲ್ಗಳಲ್ಲಿ ನಾವು ತಗೋಬೇಕಾದ್ರೆ ಎಷ್ಟಾಗುತ್ತೆ ನೋಡ್ರಿ, 594. ಈಗ ಇವನನ್ನ 4 ಏನಾಗುತ್ತೆ, 1 2 3 4 5 ರ ಘಾತಗಳು ಎಷ್ಟದು 4 ಅದು ಅಂದ್ರೆ 500 ಆಯ್ತು. ಇನ್ನ 1 2 50 ಆಯ್ತು, 75 ಆಯ್ತು. 75 ಇನ್ನು 5 80 85 90 90 ಆದ ನಂತರ ನೀವು 2 1 2 3 4 ಈ ರೀತಿಯಾಗಿ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ 5 ರ ಘಾತದ ಸಿಂಬಾಲಿಕ್ ಆಗಿ ಲೆಕ್ಕವನ್ನ ನಾವು ಬಿಡಿಸಬಹುದು ವಿದ್ಯಾರ್ಥಿಗಳೇ. ಇನ್ನ ಈಜಿಪ್ಟಿಯನ್ ಮಾದರಿಗಳು ನೋಡ್ರಿ, ಕೂಡಿಸೋದಾಯ್ತು. ಈಜಿಪ್ಟಿಯನ್ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಕೂಡುವ ವಿಧಾನವನ್ನು ಹೋಲಿಕೆ ಕಾಣುತ್ತಿದೆಯೇ, ಇದನ್ನ ನಾವು ಹೋಲಿಕೆಯನ್ನು ಮಾಡಿದಾಗ ಯಾವ ರೀತಿಯ ಹೋಲಿಕೆಗಳು ಕಾಣ್ತಾವ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದಾರ. ಈಗ ನಾವೇನ್ ಮಾಡೋಣ, ಈಜಿಪ್ಟಿಯನ್ ಇಲ್ಲಿ ನೋಡಿ, ಈಜಿಪ್ಟಿಯನ್ ಅಂಕಿಗಳಲ್ಲಿ 2 ಸಂಖ್ಯೆಗಳನ್ನ ಗುಣಿಸುವುದು ಹೇಗೆ, ಮೊದಲು 2 ಹೆಗ್ಗುರುತು ಸಂಖ್ಯೆಗಳ ಗುಣಲಬ್ಧವನ್ನ ಪರಿಗಣಿಸೋಣ. ಯಾವ ರೀತಿಯಾಗಿ ಪರಿಗಣಿಸೋಣ ನೋಡ್ರಿ, ಕೇವಲ 2 ಕೊಟ್ಟಾರ ಅಂದ್ರೆ 1 1 ಗುಣಾಕಾರ 1 1 ಎಷ್ಟಾಗುತ್ತೆ, ಇವು 2 ಸಂಖ್ಯೆಗಳು ಬರ್ತಾವ. 10 ಗುಣಾಕಾರ 10 ಅಂದ್ರೆ 100 ಆಗುತ್ತೆ. ಇದು ಸಿಂಬಾಲಿಕ್ ಈ ಸಂಕೇತ ಬರುತ್ತೆ. ಇಲ್ಲಿ ನೋಡಿ, ಯಾವುದೇ ಹೆಗ್ಗುರುತು ಸಂಖ್ಯೆಯನ್ನು ಈ 10ರಿಂದ ಗುಣಿಸಿದರೆ ಅಂದರೆ 10 ಈ ಕೆಳಗಿನ ಗುಣಲಬ್ಧವು ಸಿಗುತ್ತವೆ ಎಂಬುದನ್ನು ಕಂಡುಹಿಡಿಯಿರಿ. ಈ ರೀತಿಯಾಗಿ ಸಿಗ್ತಾವ, ಯಾವ ರೀತಿಯಾಗಿ ಸಿಗ್ತಾವ ಅನ್ನೋದನ್ನ
ಯಾವುದೇ ಹೆಗ್ಗುರುತು ಯಾವುದೇ ಹೆಗ್ಗುರುತು ಸಂಖ್ಯೆಯನ್ನು 10ರಿಂದ ಗುಣಿಸಿದಾಗ 10 ದೊರೆಯುತ್ತದೆ ಅನ್ನೋದನ್ನ ನೀವು ಯಾವ ರೀತಿಯಾಗಿ ಪತ್ತೆ ಹಚ್ತೀರಿ ಅಂತ ಕೇಳಿದಾರ. ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ, ಇವು ಹೆಂಗ್ ಬರ್ತಾವಪ್ಪ ಅಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದೇದ್ ನೋಡ್ರಿ, ಇಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಏನು 10 100 ಈ ಸಿಂಬಾಲ್ ಅಂತ ಬರುತ್ತೆ. ಎರಡನೇದ್ ನೋಡ್ರಿ, ಗುಣಾಕಾರ 1 10 1000 ನಮಗೇನಾಗುತ್ತೆ ಇಲ್ಲಿ 1000 ಬರುತ್ತೆ ವಿದ್ಯಾರ್ಥಿಗಳೇ, 1000 ಬರುತ್ತೆ. ನೆಕ್ಸ್ಟ್ ಮೂರನೇದು ನೋಡೋಣ. ಇಲ್ಲೇನಿದೆ 1000 10 ಇಸ್ಕೊಲ್ಟು ವಿದ್ಯಾರ್ಥಿಗಳೇ ಎಷ್ಟು ಬರುತ್ತೆ? 10,000 ಬರುತ್ತೆ. ಎಷ್ಟು ಬರುತ್ತೆ? 10,000 ಬರುತ್ತೆ. ಇನ್ನ ನಾಲ್ಕನೇದನ್ನು ನೋಡೋಣ. 4 10,000 10 ಮಾಡಿದಾಗ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? 1 ಲಕ್ಷ. ವಿದ್ಯಾರ್ಥಿಗಳೇ ಎಷ್ಟು ಬರುತ್ತೆ? 1 ಲಕ್ಷ. 1 ಲಕ್ಷ ಬರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ 2 ಯಾವುದೇ ಹೆಗ್ಗುರುತು ಸಂಖ್ಯೆಯನ್ನ 100 ಅಂದ್ರೆ 10⁻2ರಿಂದ ಗುಣಿಸಿದಾಗ ಏನು ಸಿಗುತ್ತದೆ? ಈ ಕೆಳಗಿನ ಉತ್ಪನ್ನಗಳನ್ನ ಹುಡುಕಿ ಅಂತಾರ. ಏನ್ ಸಿಗತೈತಿ ಅನ್ನೋದನ್ನ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಕೋತ ಹೋಗಿದಾರ. ಇದು ಎರಡನೇದ್ದು ನೋಡಿ. ಎರಡನೇದ್ರಾಗ ಒಂದೇದ್ದು ಏನಿದೆ 10 10⁻1 10⁻2 ಇಸ್ಕೊಲ್ಟ್ ಎಷ್ಟು ಸಿಗುತ್ತೆ? 200. ಎರಡನೇದ್ದು 100 ಗುಣಾಕಾರ 100 100 ಎಷ್ಟಾಗುತ್ತೆ? 10,000 ಆಗುತ್ತೆ. 10,000 ಬಾಳೆಹಣ್ಣಿನ ಆಕಾರ 10,000. ಇನ್ನ ನೆಕ್ಸ್ಟ್ ನೋಡ್ರಿ, 1000 ಗುಣಾಕಾರ 100 1000 ಗುಣಾಕಾರ 100 ಎಷ್ಟಾಗುತ್ತೆ? 1 ಲಕ್ಷವಾಗುತ್ತೆ. 1 ಲಕ್ಷ. ಬದ್ನಿಕಾಯಿ ರೀತಿ ಒಳಗೆ 1 ಲಕ್ಷ. ಇನ್ನ ನಾಲ್ಕನೇ ಪ್ರಶ್ನೆ ನೋಡ್ರಿ, 10,000 ಗುಣಾಕಾರ 100 ಸೇರಿದಾಗ ಎಷ್ಟಾಗುತ್ತೆ? 10 ಲಕ್ಷವಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, 10 ಲಕ್ಷ. 10 ಲಕ್ಷಕ್ಕೆ ನೋಡ್ರಿ ಹೆಂಗ್ ಕೊಟ್ಟಿದಾರ, ಮನುಷ್ಯನ ಚಿತ್ರವನ್ನು ಕೊಟ್ಟಿದಾರ. ಈ ರೀತಿಯಾಗಿ ಈ ಲೆಕ್ಕಗಳು ಬರ್ತಾವ. ಇನ್ನ ನೆಕ್ಸ್ಟ್ ಲೆಕ್ಕವನ್ನು ನೋಡಿ, ಇವುಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರ. ಈ 10,000 ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದ್ರೊಳಗ ಒಂದೇದ ನೋಡ್ರಿ, 10 ಸಿಂಬಾಲು ಗುಣಾಕಾರ ಎಷ್ಟು? ಲಕ್ಷ. ಅಂದ್ರೆ ಎಷ್ಟಾಗುತ್ತೆ? 10 ಲಕ್ಷ. 10 ಲಕ್ಷ ಯಾವ್ದಿದೆ? ಮನುಷ್ಯನ ಚಿತ್ರ ಟೈಪ್ 10 ಲಕ್ಷವಾಗುತ್ತೆ. ಇನ್ನ ನೆಕ್ಸ್ಟ್ ನೋಡಿ, 100 ಸಿಂಬಾಲು ಇದರ ಗುಣಾಕಾರದಾಗ 1000 ಗುಣಾಕಾರ 100 1000 ಗುಣಾಕಾರ 100 ಆದಾಗ 1 ಲಕ್ಷವಾಗುತ್ತೆ. ಲಕ್ಷ 1 ಲಕ್ಷವಾಗುತ್ತೆ. ಹಾಗೆ ಮೂರನೇದ ನೋಡಿ, ಇವಾಗ ನಾವು ಸಂಖ್ಯೆ ಒಳಗ ನಮ್ಮ ಸಾಮಾನ್ಯ ಸಂಖ್ಯೆ ಒಳಗ ತಿಳಿಸೋದಾಗಿದ್ರೆ ನಿಮ್ಗೆ ಪೂರ್ತಿ ಪಟ್ 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 ತಿಳಿಸ್ಬೋದಿತ್ತು. ಆದ್ರೆ ಅವ್ರು ಏನ್ ಮಾಡಿದಾರಪ್ಪ ಅಂದ್ರ ಉದಾಹರಣೆಗಳನ್ನ ಕೊಟ್ಟಾಗ ಇವೇ ಇಜಿಪ್ತಿಯನ್ ಸಂಕೇತದೊಳಗನ ಲೆಕ್ಕವನ್ನು ಬಿಡಿಸಿದಾರ. ಅದಕ್ಕಾಗಿ ನಾವು ಇದಕ್ಕಾಗನ ಬಿಡಿಸ್ಬೇಕಾಗತ್ತೆ. ನೋಡಿ, 1,000 ಗುಣಾಕಾರ 1,000 ಇಸ್ಕೊಲ್ಟ್ ಎಷ್ಟಾಗುತ್ತೆ? 10 ಲಕ್ಷವಾಗುತ್ತೆ ವಿದ್ಯಾರ್ಥಿಗಳೇ. 10 ಲಕ್ಷ. 1000 ಗುಣಾಕಾರ 1000 ಅಂದ್ರೆ 6 ಪೂಜೆ ಬರುತ್ತೆ. 10 ಲಕ್ಷಕ್ಕೂ ಕೂಡ 6 ಸೊನ್ನೆಗಳು ಬರುತ್ತೆ. ಇನ್ನ ಕೊನೆದು ನೋಡಿ ವಿದ್ಯಾರ್ಥಿಗಳೇ, 10,000 ಗುಣಾಕಾರ 10 ಲಕ್ಷ. 10 ಲಕ್ಷ. ಇದನ್ನಟ್ಟು ನಾವು ಲೆಕ್ಕನ ನಿಮಗೆ ಮಾಡಿ ಕ್ಲಿಯರ್ ಆಗಿ ತಿಳಿಸ್ತೇನೆ ನೋಡ್ರಿ.
10,000 ಗುಣಾಕಾರ 10,00,000. ಈಗ ಇದನ್ನ ಬರಿಬೇಕಾದ್ರೆ ನಾವು ಫಸ್ಟ್ ಏನ್ ಮಾಡಬೇಕು, ಎಲ್ಲ ಸೊನ್ನೆಯನ್ನು ಬರಿಬೇಕು. 1 2 3 4 1 2 3 4 5 6. ಈಗ ನಾವು ಇದನ್ನ ಡಿವೈಡ್ ಮಾಡ್ತಾ ಹೋಗೋದು. ಇಲ್ಲಿ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ ಕೋಟಿ ಅಂದ್ರೆ 1,000 ಕೋಟಿ ಆಗುತ್ತೆ. ಅಂದ್ರೆ 10 ಬಿಲಿಯನ್ಗಳಾಗ್ತವ. 10 ಬಿಲಿಯನ್ ಬರೆಯೋದಕ್ಕೆ ಇಲ್ಲಿ ಯಾವುದೇ ಸಿಂಬಲ್ ಅನ್ನು ಕೂಡ ಅವ್ರು ಏನ್ ಮಾಡಿಲ್ಲ, ಕೊಟ್ಟಿಲ್ಲ, ಸಂಖ್ಯೆಗಳನ್ನ ಕೊಟ್ಟಿಲ್ಲ. ಇದನ್ನು ಈ ರೀತಿಯಾಗಿ ನಾವು ನೋಡೋಣ. ನೆಕ್ಸ್ಟ್, ಹೀಗಾಗಿ ಯಾವುದೇ ಎರಡು ಹೆಗ್ಗುರುತು ಸಂಖ್ಯೆಗಳ ಗುಣಲಬ್ಧವು ಮತ್ತೊಂದು ಹೆಗ್ಗುರುತು. ಹೌದು, ಈಗಾಗಲೇ ನಾವು ಮಾಡಿದಾಗ ನೋಡ್ರಿ, ಯಾವುದೇ ಎರಡು ಹೆಗ್ಗುರುತು ಸಂಖ್ಯೆಗಳ ಗುಣಲಬ್ಧವು ಮತ್ತೊಂದು ಹೆಗ್ಗುರುತಾಗಿ ಕಂಡು ಬರುತ್ತೆ. ನಾವು ರಚಿಸಿದ ಆಧಾರ 5 ಪದ್ಧತಿಯಲ್ಲಿ ಈ ಗುಣವು ನಿಜವಾಗಿದೆಯೇ? ಆಧಾರ ಸಂಖ್ಯೆಯನ್ನು ಹೊಂದಿರುವ ಯಾವುದೇ ಸಂಖ್ಯಾ ಪದ್ಧತಿ ಇದು ಅನ್ವಯಿಸುತ್ತದೆ. ಹೌದು, ಅನ್ವಯಿಸುತ್ತದೆ. ಯಾಕಪ್ಪ ಅಂದ್ರ ಅದು ಮತ್ತೊಂದು ಆಧಾರ ಸಂಖ್ಯೆಗೆ ಕಾರಣ ಆಗುತ್ತೆ. ಮತ್ತೊಂದು ಸಂಖ್ಯೆ ಏನಾಗುತ್ತೆ, ಈಗ 5ರ ಆಧಾರ ಸಂಖ್ಯೆ ಇತ್ತಪ್ಪ ಅಂದ್ರೆ ಹಂಗ ಒಂದು ಎಕ್ಸಾಂಪಲ್ 25 ಇಲ್ಲೇ ಗುಣಾಕಾರ ಮಾಡಿದ್ವಿ ಅಂದ್ರೆ ಅದು ಮತ್ತೊಂದು ಹೆಗ್ಗುರುತು. ಇದರಲ್ಲಿ ಮತ್ತೊಂದು ಹೆಗ್ಗುರುತು ಸಿಗುತ್ತೆ. ಬಟ್ ಇದರಲ್ಲಿ ಹೆಗ್ಗುರುತು ಸಿಗ್ತಾ ಇಲ್ಲ, ಇದರಲ್ಲಿ ಸಿಗೋದಿಲ್ಲ. ಯಾಕಂದ್ರೆ 5ನ್ನ 5ರಲ್ಲಿ ಗುಣಾಕಾರ ಮಾಡಿದ್ರೆ 25 ಬರುತ್ತೆ. ಅದೇ 25ನ್ನ 5ರಲ್ಲಿ ಗುಣಾಕಾರ ಮಾಡ್ತಾ ಹೋದ್ರೆ ಬರುತ್ತೆ. ಇದರಲ್ಲಿ ಕೂಡ ಏನಾಗುತ್ತೆ, ಒಂದು ಹೆಗ್ಗುರುತು ಸಿಗುತ್ತೆ. ವಿದ್ಯಾರ್ಥಿಗಳೇ, ಒಂದೊಂದು ಸಂಖ್ಯೆಯನ್ನು ಗುಣಾಕಾರ ಮಾಡಿದಾಗ ನೋಡಿ, ಅವ್ರು ಹೇಳಿದಾಗೆ ಆಧಾರ ಸಂಖ್ಯೆ 5 ಪದ್ಧತಿಯಲ್ಲಿ ಈ ಗುಣವು ನಿಜವಾಗಿದೆ. ಹೌದು, ನಿಜವಾಗಿದೆ. ಹೆಂಗಪ್ಪ ಅಂದ್ರೆ ನಾವೊಂದು ಹಂಗ ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 5 ಈ ಹೆಗ್ಗುರುತುಗಳು ಅಂದ್ರೆ 1 5 25 25 125 625. ಹೀಗೆ ಇವುಗಳನ್ನ ನಾವು ಗುಣಾಕಾರ ಮಾಡ್ತಾ ಹೋದಂಗ ಇಲ್ಲಿ ನಾವೀಗ 5ರಲ್ಲಿ ಮಾಡಿದೇವಪ್ಪ, ಇಲ್ಲಿ ಏನು ಬರುತ್ತೆ, ಮತ್ತೊಂದು 5 ಬರುತ್ತೆ. ಇದನ್ನ 5ರಲ್ಲೇ ಮಾಡಿದೀವಿ, ಇಲ್ಲಿ ನಮಗೆ ಮತ್ತೊಂದು ಹೆಗ್ಗುರುತು 25 ಬರುತ್ತೆ. ಇದನ್ನ 5ರಲ್ಲೇ ಮಾಡಿದೀವಿ, ಮತ್ತೊಂದು ಹೆಗ್ಗುರುತು 125 ಬರುತ್ತೆ. ಇದನ್ನ ಇಲ್ಲೇ ಮಾಡಿದಾಗ 625 ಬರುತ್ತೆ. ಇದನ್ನ 5ರಲ್ಲೇ ಮಾಡಿದಾಗ 3,125. ಈ ರೀತಿಯಾಗಿ ಅಂದ್ರೆ ಮತ್ತೊಂದು ಹೆಗ್ಗುರುತುಗಳು ಬರ್ತಾ ಹೋಗ್ತಾವ. ಇಲ್ಲೂ ಕೂಡ ಹೌದು ಬರ್ತಾ ಹೋಗ್ತಾವ. ಆಧಾರ ಸಂಖ್ಯೆ 5ರಲ್ಲೂ ಕೂಡ ಬರ್ತಾವ ಅಂತೇಳಿ ನಾವು ಹೇಳ್ಬೋದು. ಇನ್ನ ಈಜಿಪ್ಟಿಯನ್ ಪದ್ಧತಿಯಲ್ಲಿ ಒಂದು ಸಂಖ್ಯೆ ಮತ್ತು 10ರ ಗುಣಲಬ್ಧದ ಬಗ್ಗೆ ನಾವು ಏನು ತೀರ್ಮಾನಿಸಬಹುದು? ನೋಡಿ, ಒಂದು ಸಂಖ್ಯೆ ಮತ್ತು 10ರ ಗುಣಲಬ್ಧ ಎಂಬುದು ಒಂದು ಎಕ್ಸಾಂಪಲ್ ಕೊಟ್ಟ ನೋಡ್ರಿ. ಇಲ್ಲಿ ಇದು ಒಂದು ಸಂಖ್ಯೆ ಇದೆ 200 ಎಂಬುದು ಪ್ಲಸ್ ಎಂಬುದೇ ಆಗಿದೆ. ಹೌದು, ಆಗಿರುತ್ತೆ. ಹಾಗಾಗಿ ಇದನ್ನ ಈ ರೀತಿ ಗುಣಾಕಾರವನ್ನು ಕೂಡ ನಾವು ಮಾಡಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದಾರ ನೋಡಿ. ಒಂದು ಲೆಕ್ಕವನ್ನು ಅವರು ಮಾಡಿ ನಿಮಗೆ ಉದಾಹರಣೆಗಾಗಿ ನೀಡುತ್ತಾರೆ. ಇದನ್ನು ಉದಾಹರಣೆಗಾಗಿ ನೀಡಿದಾರ. ಅಂದ್ರೆ ಒಂದು 100,000 ಆಯ್ತು, ಇದೊಂದು 1000 ಆಯ್ತು, ಗುಣಾಕಾರ ಮಾಡಿಬಿಟ್ರೆ 1000 ಬರುತ್ತೆ ಅಂತ ನೋಡಿ ತಿಳಿಸ್ತಾರ. ಈಗ ಅದರ ಆಧಾರದ ಮೇಲೆ, ಆ ಲೆಕ್ಕದ ಆಧಾರದ ಮೇಲೆ ನಾವೇನ್ ಮಾಡೋಣ, ಈ ಲೆಕ್ಕವನ್ನ ಮಾಡೋಣ. ಈಗ ಲೆಕ್ಕವನ್ನು ಅವರು ಹೇಳಿದಾರ, ಅವರೇ ತಿಳಿಸಿದಾರ. ಈ ಪದ್ಧತಿ ಒಳಗ a + b + c × n. ಈ ಪದ್ಧತಿ ಒಳಗೆ ನಾವು ಈ ಲೆಕ್ಕವನ್ನು ಮಾಡೋಣ, ಮಾಡಿ ನೋಡೋಣ. ನೋಡಿ, ಇದ್ರೊಳಗ ಒಂದೇ ಲೆಕ್ಕ ಏನಿತ್ತಪ್ಪ ಅಂದ್ರ 100 ಸಿಂಬಾಲು 5 ಇದಾವ, 10 ಸಿಂಬಲ್ 2 ಇದಾವ, ಒಂದೊಂದು 2 ಇದಾವ. ಗುಣಾಕಾರ 19. ಇದನ್ನ ನಾವು ಈ ರೀತಿ ಮಾಡ್ಕೋಬಹುದು. ಈಗಾಗಲೇ ಅಲ್ಲಿ ಹೇಳಿದಾಗ ಪ್ಲಸ್ 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 ಗುಣಾಕಾರ ಈ ರೀತಿಯಾಗಿ, ಇನ್ನು ಮತ್ತ ಪ್ಲಸ್ 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 ಗುಣಾಕಾರ ಈ ರೀತಿಯಾಗಿ. ಹಾಗೆ ಇವುಗಳನ್ನು ಕೂಡ ಬಿಡಿ ಕಾಲವನ್ನ ಗುಣಾಕಾರ ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಸಪರೇಟ್ ಆಗಿ ಕೂಡ ನಾವು ಮಾಡಬಹುದು ಅಂತ ಹೇಳಿದಾರ. ಈಗ ಇವುಗಳನ್ನ ನಾವು ಮಾಡಿದಾಗ ಏನಾಗುತ್ತೆ ನೋಡಿ, 1,000 ಪ್ಲಸ್ 1,000 ಪ್ಲಸ್ 1,000 ಪ್ಲಸ್ 1,000 ಇದರ ಇಂಟು 100 ಮತ್ತೊಂದು 1,000 1,000 ಆಯ್ತು. ಇಲ್ಲಿ ಏನಿದೆ 10 + 100 10 + 100 ಪ್ಲಸ್ 100 100 100 100 ಅಂದ್ರೆ 200. ಇನ್ನೊಂದು ಸ್ಟೆಪ್ ನಮ್ಗೆ ಎಕ್ಸ್ಟ್ರಾ ಆಗೋಲ್ದು, ಕ್ಲಿಯರ್ ಆಗಿ ತಿಳಿಯುತ್ತೆ. ಇಲ್ಲಿ ನೋಡ್ರಿ
10 ಇಲ್ಲಿ 2 ಅದಾವ ಅಂದ್ರೆ ಏನಾಗುತ್ತೆ 20 ಬರುತ್ತೆ. ಇದನ್ನ ನಾವು ಈ ರೀತಿಯಾಗಿ ಹಚ್ಕೋಬಹುದು ವಿದ್ಯಾರ್ಥಿಗಳೇ. ನೋಡಿ 1000, 2000, 3000, 4000, 5000, 5000 ಹೊಳ್ಳಿ ವಾಪಸ್ಸು ಎಷ್ಟು 200, 10 200, 200 ಮತ್ತೊಳೆ 20. ಇದನ್ನ ನಾವು ಅಂಕಿ ಒಳಗೆ ಬರಿಬೇಕಾದ್ರೆ 5220 ಆಗುತ್ತೆ. 5220 5220 ಆಗುತ್ತೆ. ಅಂದ್ರೆ ಇಲ್ಲಿ ಎಷ್ಟಾಗುತ್ತಪ್ಪ ಅಂದ್ರೆ 522 ಗುಣಾಕಾರ 10 ಗುಣಾಕಾರ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ 5220 ಬರುತ್ತೆ ಅಂತ ನಾವು ಹೇಳ್ಬೋದು. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಕಾಣಲಿ ಅಂತೇಳಿ ಮಾಡ್ತೀನಿ. ಕನ್ಫ್ಯೂಸ್ ಮಾಡ್ಕೊಳ್ಳಿ ಹಾಗೆ ನೋಡ್ಕೊಳ್ಳಿ. ಏನ್ ನೋಡಿ ಈ ಎರಡನೇ ಲೆಕ್ಕ ಏನಿದೆ 1000 ಮತ್ತು 10, 1010 ಗುಣಾಕಾರ 10 ಸಿಂಬಲ್ ನಿಂತ ಇದೆ. ಇದನ್ನ ನಾವು ಯಾವ ರೀತಿ ಮಾಡ್ಬೇಕಾಗುತ್ತೆ? ಇವಾಗ ಎರಡನೇದ್ದು ನೇರವಾಗಿ ನಾವು ಮಾಡಿಬಿಡ್ಬಹುದು. ಯಾಕಂದ್ರೆ ಇದು ಕೇವಲ 2 ಅಂಕಿಗಳನ್ನ ಒಳಗೊಂಡಿದ್ದಕ್ಕಾಗಿ ನಾವು ಗುಣಾಕಾರ 10 ಪ್ಲಸ್ ಗುಣಾಕಾರ 10 ಇಸ್ಕ್ವಲ್ ಟು 10,000 10,000. 10,000 ಪ್ಲಸ್ 100 ಇಸ್ಕ್ವಲ್ ಟು 10,000 10,100 ಅಂತೇಳಿ ನಾವು ಹೇಳ್ಬೋದು. 10,100 ಇದನ್ನ ಅಂಕಿಯಲ್ಲಿ ಹೇಳಿದಾಗ ಎಷ್ಟಾಗುತ್ತೆ? 1010 ಗುಣಾಕಾರ 10 ಇಸ್ಕ್ವಲ್ ಟು ಈ 0 ತೆಗೆದು ಇಟ್ಬಿಟ್ರೆ 0 ಇದೊಂದು 0 ಇಟ್ಬಿಟ್ರೆ 10,100 ಆಗುತ್ತೆ. 10,100 ಆಗುತ್ತೆ. ಇದ್ರ ಮೇಲೆ ನಾವು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿಲ್ಲ, ಮುಂದಿನ ಅಭ್ಯಾಸದಲ್ಲಿ ಇರ್ಬೋದು. ದಶಮಾಂಶ ವ್ಯವಸ್ಥೆಯನ್ನು ಬಳಸುವ ಅಬ್ಯಾಕಸ್ ಅನ್ನ ನಿಮ್ಗೆ ಗೊತ್ತೈತಿ. ಅಬ್ಯಾಕಸ್ ಒಂದು ರಿಂಗ್ ಇದೆ. ಇದು 1000 ಸ್ಥಾನವನ್ನ ಸೂಚಿಸುತ್ತೆ. ಅಂದ್ರೆ 3 ಟಿಕ್ ಅಂದ್ರೆ ಇಲ್ಲಿ 3000 1 2 3 ಅಂದ್ರೆ 3000ವನ್ನ, ಇದು 100 ಸ್ಥಾನವನ್ನ, ಈ ಲೈನ್ 100 ಸ್ಥಾನವನ್ನ, 1 2 3 4 ಅಂದ್ರೆ 400, ಇದು 10 ಸ್ಥಾನವನ್ನ. ಅದೇ ಇದು ಮಿಡ್ಲ್ ಇತ್ತಪ್ಪ ಅಂದ್ರೆ ಇದೆಷ್ಟು ಸೂಚಿಸುತ್ತೆ? 5. ಅದೇ 1 ಮತ್ತು 10 ನಡುವಿಂದ ಯಾವುದು? 5. ಇದು 1 ಸೂಚಿಸುತ್ತೆ. ಇತರ ನಡುವೆ ಬಂದಿತ್ತಪ್ಪ ಅಂದ್ರೆ ಅದು 50 ಸೂಚಿಸುತ್ತೆ. 10 ಮತ್ತು 100 ನಡುವಿಂದು. ಹಾಗೆ ಇದ್ರ ಮಧ್ಯೆ ಇತ್ತಂದ್ರೆ ಅದು 500ವನ್ನ ಸೂಚಿಸುತ್ತೆ ಅಂತೇಳಿ ಹೇಳ್ಬೋದು ಅಬಾಕಸ್ನಲ್ಲಿ. ಜೊತೆಗೆ ಇಲ್ಲಿ ಆ ಲೆಕ್ಕವನ್ನು ಅವರು ಏನ್ ಮಾಡಿದಾರಪ್ಪ ಅಂದ್ರೆ ವಿವರ ಬಿಡಿಸಿದಾರ. ನೀವು ಅದನ್ನ ನೋಡ್ಬೋದು. ಈಗ ನಾವು ಹೇಳಿದ್ವಲ್ಲ ಅದನ್ನೇ ಮತ್ತೊಂದು ಇಲ್ಲಿ ಲೆಕ್ಕವನ್ನು ಕೊಟ್ಟಾರ ಅವರು. ನೋಡ್ರಿ 2907 ಪ್ಲಸ್ 43. ಇದನ್ನು ಕೂಡ ಅವ್ರು ಏನ್ ಮಾಡ್ಯಾರ? ಬಿಡಿಸಿದಾರ. ಇಲ್ಲಿ ಎಷ್ಟು ಅದಾವ? 1000 2 ಅದಾವ, 2000. ಇನ್ನು ಮತ್ತೆ 100 9 ಅದಾವ. ನೋಡಿ ಇಲ್ಲಿ ಮಿಡ್ಲ್ ಇದ್ರೆ 500 ಅಂತ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ ನಾನು. ಇದು 500 ಸೂಚಿಸ್ತತಿ. ಇಲ್ಲಿ 500 ಸೂಚಿಸಿದಾಗ 500 ಇದು 400 900 ಆಯ್ತು. 2900 ಆಯ್ತು. 900 ಯಾಕಂದ್ರೆ 100ಗಳು ಇಲ್ಲ, ಇಲ್ಲಿ 10ಗಳು ಇಲ್ಲ. 10ಗಳು ಇಲ್ದಾಗ ಇದು ಖಾಲಿ. ಇನ್ನು 7 ಇದೆ. 5 7 ನಾವು ಹೇಳಿದಿವಲ್ಲ, 5 ಪ್ಲಸ್ 2 7 ಅಂದ್ರೆ 2907 ಇದಾಯ್ತು. ಈ ಕಡೆ ಬಂದಾಗ 43, 10ಗಳು 4 40 ಆಯ್ತು. 3 43 ಎರಡು ಸೇರಿಸಿದಾಗ ನೋಡ್ರಿ ಇದರಲ್ಲಿ ಅಂತೂ ಬದಲಾವಣೆ ಆಗೋದಿಲ್ಲ. 2000ಕ್ಕೆ 2000 ಬರುತ್ತೆ. ಇದು 900ಕ್ಕೆ 900 ಬರುತ್ತೆ. ಆದ್ರ ಇಲ್ಲಿ ನೋಡಿ ಇವು 10ಗಳು ಹಾಗೆ 7 1 2 3 4 5 5 5 10 ಇವೆಲ್ಲ ಈ ಬಿಡಿ ಕಾಳುಗಳು ಸೇರಿದಾಗ ಏನಾಗುತ್ತೆ? ಒಂದು 10 ಗುಂಪು ಎಕ್ಸ್ಟ್ರಾ ಆಗುತ್ತೆ. 10 ಗುಂಪು ಎಕ್ಸ್ಟ್ರಾ ಆದಾಗ ಎಷ್ಟಾಗುತ್ತೆ? 50 ಆಗುತ್ತೆ. 50 ಆದ್ರ ಜಂಪ್ ಆಗಿ ಇಲ್ಲಿ ಮೇಲೆ ಬರುತ್ತೆ. ಅಂದ್ರೆ 100 ಅರ್ಧ. 10 ಮತ್ತು 100ರ ಮಧ್ಯದಲ್ಲಿ 50 ಬರುತ್ತೆ. ಆದ್ದರಿಂದ ಇದನ್ನ ನಾವ್ ಏನ್ ಹೇಳ್ಬೇಕಪ್ಪ ಅಂದ್ರೆ 2950 ಅಂತೇಳಿ ಇದನ್ನ ಆನ್ಸರ್ ಅನ್ನ ಹೇಳ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ ಕೊನೆ ಅಂತಕ್ಕಂಥದ್ದು ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ. ಈಜಿಪ್ತಿಯನ್ ಪದ್ಧತಿಯ ನ್ಯೂನತೆಗಳು ಇಲ್ಲಿ 1 ಕೋಟಿಯವರೆಗಿನ ತುಲನಾತ್ಮಕ ಪರಿಣಾಮಕಾರಿ ಸಂಖ್ಯಾ ಪ್ರತಿನಿಧಿಗಳನ್ನು ಸುಲಭವಾಗಿ ಲೆಕ್ಕಾಚಾರಗಳನ್ನು ಪ್ರತಿನಿಧಿಸುವ ಸಂಖ್ಯಾ ವ್ಯವಸ್ಥೆಯಾಗಿದ್ದು ಈಜಿಪ್ತಿಯನ್ ಪದ್ಧತಿಯ ಒಂದು ನ್ಯೂನತೆಯನ್ನು ಹೊಂದಿದೆ. ಯಾಕಪ್ಪ ಅಂದ್ರ ಇದು ಹೀಗೆ ಕಂಟಿನ್ಯೂ ಆಗಿ 10 ಸಂಖ್ಯೆಗಳು ಬಂದವರ 10ರ ಉನ್ನತ ಮತ್ತು ಅತಿ ಉನ್ನತ ಘಾತಗಳಾಗಿ ಚಿಹ್ನೆಗಳ ಅಂತ್ಯವಿಲ್ಲದ ಅನುಕ್ರಮವನ್ನು ಕಂಡುಹಿಡಿಯುವುದು ಅಗತ್ಯವಿತ್ತು. ಇಲ್ಲಿ ನಾವು ವಿಭಿನ್ನ ರೂಪದಲ್ಲಿ ಸಂಖ್ಯಾ ಪ್ರಾತಿನಿಧ್ಯದ ಮೂಲ ಸವಾಲನ್ನು ನೋಡುತ್ತೇವೆ. ಸಂಖ್ಯಾ ಪದ್ಧತಿಯ ವಿಕಾಸದ ಇತಿಹಾಸದಲ್ಲಿ ಮುಂದಿನ ಮತ್ತು ಅಂತಿಮ ಕಲ್ಪನೆಯು ಈ ಸಮಸ್ಯೆಯನ್ನು ಪರಿಹರಿಸುವುದಲ್ಲದೆ ಸಂಖ್ಯಾ ಪ್ರಾತಿನಿಧ್ಯ ಲೆಕ್ಕಾಚಾರವನ್ನು ಗಮನಾರ್ಹವಾಗಿ ಸರಳಗೊಳಿಸುತ್ತದೆ ಅಂತೇಳಿ ಈ ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿ ನ್ಯೂನತೆಯನ್ನು ಹೇಳ್ತಾರ. ಇನ್ನು ಕೊನೆಯ ಅಭ್ಯಾಸ ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತೆ
ಕೊನೆಯ ಕಂಡುಹಿಡಿಯಿರಿ. ಈ ಕೊನೆಯ ಕಂಡುಹಿಡಿಯಲ್ಲಿ ಒಂದನೇ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳೇ, ಈಜಿಪ್ಟಿಯನ್ ಅಂಕಿಗಳಲ್ಲಿ 10 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಬರುವ ಚಿಹ್ನೆಗಳನ್ನು ಹೊಂದಿರುವ ಯಾವುದೇ ಸಂಖ್ಯೆ ಇರಬಹುದೇ, ಏಕೆ ಇರಬಾರದು? ನೋಡಿ, ಇರೋದೇ ಇಲ್ಲ. ಯಾಕಂದ್ರೆ ಈಜಿಪ್ಟಿಯನ್ ಸಂಖ್ಯೆ ಏನ್ ಮಾಡಿದೆಪ್ಪ ಅಂದ್ರೆ 10ರ ಆಧಾರವನ್ನಾಗಿ ಇಟ್ಟುಕೊಂಡಿದೆ. 10ರ ಆಧಾರ ಸಂಖ್ಯೆ ಒಳಗ ಬೇಸ್ 10 ಇದ್ದದ್ದು ಏನಾಗಿತ್ತಪ್ಪ ಅಂದ್ರೆ ಹೈಯೆಸ್ಟ್ ನ 0ಯಿಂದ 9ರವರೆಗೂ ಮಾತ್ರ ಸಂಖ್ಯೆಗಳಿರ್ತಾವ. ಆದ್ದರಿಂದ ಇದು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇದನ್ನ ನಿಮ್ಗೆ ಬರ್ಕೋದಕ್ಕಾಗಿ ನಾ ಇಲ್ಲೊಂದು ಬರ್ದೇನಿ, ಇದನ್ನ ನೋಡಿ ನೀವು ಬರ್ಕೋಬಹುದು ವಿದ್ಯಾರ್ಥಿ. ನೋಡಿ, ಇದನ್ನ ನೋಡಿ ನೀವ್ ಏನ್ ಮಾಡ್ರಿ, ಬರ್ಕೊಡ್ರಿ. ಇನ್ನ ಎರಡನೇ ಪ್ರಶ್ನೆ ನೋಡಿ, ನಿಮ್ಮದೇ ಆದ ಆಧಾರ ಸಂಖ್ಯೆ 4ರ ಸಂಖ್ಯಾ ಪದ್ಧತಿಯನ್ನು ರಚಿಸಿ ಮತ್ತು 1ರಿಂದ 16ರವರೆಗಿನ ಸಂಖ್ಯೆಗಳನ್ನು ಪ್ರತಿನಿಧಿಸಿ ಅಂತಾರ. ವಿದ್ಯಾರ್ಥಿಗಳೇ, ನಾವ್ ಇದನ್ನ ಡಿಫ್ರೆಂಟ್ ಆಗಿ ಈಗ ಹಿಂದನ್ನ ತಿಳ್ಕೊಂಡಲ್ಲ ಆ ರೀತಿಯಾಗಿ ತಿಳ್ಕೊಂಡಿವಂದ್ರ ಅಂದ್ರೆ 4ರ ಆಧಾರ ಸಂಖ್ಯೆಗಳನ್ನ ಈಗ ಚಿಹ್ನೆಗಳನ್ನ ಕೊಟ್ಟು ನೋಡ್ರಲ್ಲ ಆ ರೀತಿ ತಿಳ್ಕೊಂಡಿವಂದ್ರ ಅವಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ, 4ರ ಘಾತ 0, 4ರ ಘಾತ 1, 4ರ ಘಾತ 2, 4ರ ಘಾತ 3, 4ರ ಘಾತ 4 ಈ ರೀತಿ ಹೋಗುತ್ತೆ. ಅಂದ್ರೆ 1, 4, 16, 64 ಹೀಗೆ ಅದೇನಾಗುತ್ತೆ ಮುಂದುವರಿಯುತ್ತೆ. ಸಂಖ್ಯೆ 16ರವರೆಗೆ ನಾವು ಅಕಸ್ಮಾತ್ ಆಧಾರವಾಗಿ ತಗೊಂಡಿವಂದ್ರ ಅವಾಗ ಹೆಂಗಾಗುತ್ತೆ, ಆಧಾರವಾಗಿ ತಗೊಂಡಾಗ ವಿದ್ಯಾರ್ಥಿಗಳು ನಾವು ಈ ರೀತಿಯಾಗಿ ದಶಮಾಂಶ ಸಂಖ್ಯೆಗಳು ಮತ್ತು 4ರ ಆಧಾರ ಸಂಖ್ಯೆಗಳನ್ನ ಈ ರೀತಿ ತಗೋಬೇಕಾಗುತ್ತೆ. ನೋಡಿ, 1 ಇದು ದಶಮಾಂಶ ಸಂಖ್ಯೆ ಆದ್ರೆ ಇದು 4ರಲ್ಲಿ ಏನಾಗುತ್ತೆ 1 ಆಧಾರ 4, 2 ಆಧಾರ 4, 3 ಈ ರೀತಿಯಾಗಿ ಈ ಸಂಖ್ಯೆಗಳನ್ನ ನಾವು ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಮಾಡ್ಕೋತ ಹೋಗ್ಬೋದು. ಈಗ ನೋಡಿ 12 ಬಂತಂದ್ರ 3 0 ಬರುತ್ತೆ. ಯಾಕೆ 15ರಲ್ಲಿ ನೋಡಿದಿವಲ್ಲ, ಆಗ ನಾವು 15 ನೋಡಿದೀವಿ 3 0 ಬರುತ್ತೆ. ಯಾಕೆ 5 3 15 ಅನ್ನೋದಕ್ಕ. 12 ಇತ್ತಂದ್ರೆ ಏನಾಗುತ್ತೆ 4 3 12, 3 0 4 3 12 ಅಂದ್ರೆ ಇದರಲ್ಲಿ ಗುಣಾಕಾರ ಮಾಡಬೇಕು ಅನ್ನೋದೊಂದು ಏನ್ ಮಾಡುತ್ತೆ ಆಧಾರ ಸಂಖ್ಯೆಗಳು ತಿಳಿಸ್ತಾವ ವಿದ್ಯಾರ್ಥಿಗಳೇ. ಇದು 16ರವರೆಗಿನ ಸಂಖ್ಯೆಗಳ ಒಂದು ಚಿತ್ರಣ ಆಯ್ತು. ಅದು ನಾವು ಈ ರೀತಿಯಾಗಿ ಆ ಸಿಂಬಾಲಿಕ್ ಆಗಿ ಸುತ್ತ ಮುಂದ ನಾವು ಈ ರೀತಿಯಾಗಿ ಬರೆದುಕೊಂಡು ಅವುಗಳ ಸಿಂಬಲ್ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಬರಿಬೇಕಾಗುತ್ತೆ. ಇನ್ನ ಕೊನೆಯ ಪ್ರಶ್ನೆ, ನಾವು ರಚಿಸಿದ ಆಧಾರ 5 ಪದ್ಧತಿಯಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು 5ರಿಂದ ಗುಣಿಸಲು ಸರಳ ನಿಯಮವನ್ನ ನೀಡಿ ಅಂತಾರ. ಈಗಾಗಲೇ ನಾವು ನೋಡಿದಿವಲ್ಲ, ದಶಮಾಂಶ ಪದ್ಧತಿ ಒಳಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ 10ರಿಂದ ಗುಣಾಕಾರ ಮಾಡ್ಬೇಕಾದ್ರ ಮುಂದ ಒಂದು 0 ಇಡ್ತೇವಿ. ಯಾವುದೇ ಒಂದು ಸಂಖ್ಯೆ ಗುಣಾಕಾರ ಮಾಡ್ಲಿ 10ರಿಂದ 1ಕ್ಕೆ ಮಾಡ್ಬೇಕಾದ್ರೆ ಒಂದು 0, ಮತ್ತು 10ರಿಂದ 10ಕ್ಕೆ ಮಾಡ್ಬೇಕಾದ್ರೆ ಮುಂದೊಂದು 0, 10 ಅಂದ್ರೆ ಮುಂದೊಂದು 0, 100ಕ್ಕೆ ಮಾಡ್ಬೇಕಾದ್ರೆ ಅದೊಂದು ಮುಂದೊಂದು 0 ಇಡ್ತೇವಿ. ಹಾಗೆ 5ರಿಂದ ಗುಣಾಕಾರವನ್ನು ಮಾಡ್ಬೇಕಾದ್ರೂ ನಾವ್ ಏನ್ ಮಾಡ್ಬೇಕಾಗುತ್ತೆ, ಅದರ ಮುಂದೊಂದು 0 ಇಟ್ಟು ಸಂಖ್ಯೆಯನ್ನ ಎಡಕ್ಕೆ ಜರುಗಿಸಬೇಕಾಗುತ್ತದೆ, ಸರಿಸಬೇಕಾಗುತ್ತದೆ. 5 ಸರಿಸಬೇಕಾಗುತ್ತದೆ. ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಈಗ 5 3 15. ಈಗ 3ರ ಮೌಲ್ಯವನ್ನು ಹೇಳ್ಬೇಕಾದ್ರೆ ಈ ರೀತಿ ಬಂದಾಗ ನಾವು 3 5 15 ಅಂತೇವಿ. 15 ಇದು ದಶಮಾಂಶ ಸಂಖ್ಯೆ. ಯಾಕಂದ್ರೆ 5ರ ಆಧಾರದೊಳಗ 5 ಬರಂಗಿಲ್ಲ, 4 ಲಾಸ್ಟ್ ಆಗುತ್ತೆ. ಅವಾಗ ನಾವು ಇದನ್ನ ಯಾವ ರೀತಿ ಬರೀಬೇಕಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳೇ, 3 30 5 ಆಧಾರ 5 3 15 ಈ ರೀತಿಯಾಗಿ ನಾವು ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಬರ್ಕೋಬೇಕಾಗುತ್ತೆ. ಅಂದ್ರೆ ಇಲ್ಲಿ 0ಯನ್ನು ಕೊಟ್ಟು ಈ ಕಡೆ ಎಡಕ್ಕ ಸರಿಸ್ಕೋಬೇಕಾಗುತ್ತೆ. ಇದನ್ನ ನಿಮ್ಮ ಅನುಕೂಲಕ್ಕಾಗಿ ಬರೆಯೋದಕ್ಕಾಗಿ ಇಲ್ಲಿ ನಾ ಬರ್ದಿದ್ದೀನಿ. ಇದನ್ನ ನೀವು ನೋಡ್ಕೊಂಡು ಬರಿಬಹುದು ವಿದ್ಯಾರ್ಥಿಗಳೇ. ಆಧಾರ ಪದ್ಧತಿಯಲ್ಲಿ ನೀಡಲಾದ ಯಾವುದೇ ಸಂಖ್ಯೆಯನ್ನ 5ರಿಂದ ಗುಣಿಸಿದಾಗ ಯಾವ ರೀತಿ ಬರುತ್ತೆ ಅನ್ನೋದು. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಮ್ಮ ವಿಡಿಯೋನ ವೀಕ್ಷಿಸಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಹೀಗೆ ನಿಮಗೆ ಮುಂದಿನ ಸ್ಥಾನಬೆಲೆ ಪ್ರತಿನಿಧಿಸುವ ಮೆಸ್ಪೋಟಿಮಿಯಾ ಸಂಖ್ಯಾ ಪದ್ಧತಿ ಹಾಗೆ ಈ ಅಧ್ಯಾಯದ ಮುಂದಿನ ಅಭ್ಯಾಸಗಳು ನಿಮಗೆ ಅಗತ್ಯ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನು ಕೊಡಿ. ಮುಂದಿನ ಅವಧಿಯೊಳಗ ಈ ಮುಂದಿನ ಕಂಡುಹಿಡಿಯುವನ್ನ ನಾವೇನ್ ಮಾಡೋಣ ನೋಡೋಣ. ಥ್ಯಾಂಕ್ ಯು.